ಹಾಯ್ ಅಶ್ನಾ ಫ್ಯಾಮಿಲಿ ಲಾಗ್ಸ್ನ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ರೀ ಫ್ರೆಂಡ್ಸ್. ಈಗ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ನೋಡಿ ಎಲ್ಲರೂ ಎಂಜಾಯ್ ಮಾಡಿರಿ. ಇವತ್ತು ನಾನು ಶಾಪಿಂಗ್ ಬ್ಲಾಗ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಶಾಪಿಂಗ್ ಎಲ್ಲೇ ಹೋಗಿದ್ದೆ ಮತ್ತು ಎಲ್ಲೇದ ಪರ್ಚೇಸ್ ಮಾಡಿದೆ ಅದೆಲ್ಲ ನೋಡಿರಿ. ಎಲ್ಲರಿಗೂ ಇಷ್ಟ ಆಯ್ತು ಅಂದರೆ ಒಳ್ಳೆ ಕಾಮೆಂಟ್ ಮಾಡಿರಿ. ಇವತ್ತಿನ ಚಿಕ್ಕ ಬ್ಲಾಗ್ ಅಡುಗೆದೇನು ಶೇರ್ ಮಾಡ್ತಾ ಇಲ್ಲ, ನೋಡೋಣ ಅಲ್ಲಿಂದ ಬಂದು ಜಲ್ದಿ ಬಂದು ಮಾಡೋದಿದ್ರೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಇವತ್ತು ಏನೇನು ಮಾಡ್ತಾಯಿದ್ದೀನಿ, ಇವತ್ತಿನ ಬ್ಲಾಗ್ನಲ್ಲಿ ಏನಿದೆ ಎಲ್ಲ ನೋಡಿರಿ. ಇಷ್ಟ ಆದರೆ ಕಾಮೆಂಟ್ ಮಾಡಿರಿ, ಒಳ್ಳೆ ಕಾಮೆಂಟ್ ಮಾಡೋದು ಮರಿಬೇಡ್ರಿ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಎಂಜಾಯ್ ಮಾಡಿರಿ, ಸ್ಕಿಪ್ ಮಾಡಲಾರ್ದಂಗೆ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಬರ್ರಿ ಫ್ರೆಂಡ್ಸ್, ಈಗ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಮಗಳಿನ ರೆಡಿ ಆಗಿಲ್ಲ, ರೆಡಿ ಆಗಬೇಕು. ರೆಡಿಯಾಗಿಂದ ನಾವು ಹೋಗ್ತೀವಿ, ಹೌದಿಲ್ಲ ಜಾರು? ಮಾತಾಡ. ಜಾರುದು ಹಬ್ಬ ಡ್ರೆಸ್ ಹೆಂಗಿತ್ತು, ಹಬ್ಬದ ನಾವು ಶೇರ್ ಮಾಡ್ಕೊಂಡಿವಿ. ಎಲ್ಲರಿಗೂ ಇಷ್ಟ ಆಗಿದ್ರೆ ಹೇಳ್ರಿ, ಹೌದಿಲ್ಲ? ಹಾಂ, ಈಗ ಎಲ್ಲ ಹೋಗ್ತಾ ಇದ್ವಿ ನಾವು ಮಾರ್ಕೆಟ್ಗೆ. ಯಾಕೆ? ಅದು ನಂದು ಏನೋ ಒಂದು ಡ್ರೆಸ್ ತಗೋಬೇಕು. ಜೋರು ಮಾತಾಡ್ಬೇಕು, ಆಮೇಲೆ ಅಂದರೆ ಏನು ಗೊತ್ತಾಗಲ್ಲ. ನಂದು ಏನೋ ಒಂದು ಡ್ರೆಸ್ ತಗೋಬೇಕು. ಹಾಗಾಗಿ ನಾವು ಶಾಪಿಂಗ್ ಹೋಗ್ತಾ ಇದ್ವಿ. ಬರ್ರಿ ಫ್ರೆಂಡ್ಸ್, ಈಗ ಮಾಲ್ಗೆ ಹೋಗ್ಬೇಕು ನಾವು. ಹೌದೌದೌದು. ಈಗ ನೋಡಿರಿ ಫ್ರೆಂಡ್ಸ್, ನಾವು ಮಾಲ್ಗೆ ಬಂದೀವಿ. ಡ್ರೆಸ್ ನೋಡ್ತಾ ಇದ್ವಿ ಮಗಳಿಗೆ. ಆಕೆಗೆ ಯಾವ್ದು ಇಷ್ಟ ಆಗೈತೆ ಏನು ಗೊತ್ತಿಲ್ಲ. ಅಂದರೆ ಲಾಂಗ್ ಫ್ರಾಕ್ ನೋಡ್ತಾ ಇದ್ವಿ, ಆ ಥರ ಸಿಗ್ಲಿಲ್ಲ ನಮ್ಗೆ. ಬರೀ ಗರಾರ ಟೈಪ್ ಜಾಸ್ತಿ ಇದ್ವು. ಹಾಗಾಗಿ ಈಗ ಅರಿನಾ ಕಟ್ ಅಂತರೂ ಹೊಸ್ದಾಗ ಬಂದಿದೆ, ಅದು ನೋಡಿದ್ವಿ. ಮತ್ತು ಇದು ಫ್ರಾಕ್ ಸ್ವಲ್ಪ ಚಲೋ ಅನಿಸಿದ್ದು, ಅಂದರೆ ಕಲರ್ ಇದು ನಮ್ಗೆ ಇಷ್ಟ ಆಗಿಲ್ಲ. ಹಾಗಾಗಿ ಮತ್ತು ಮಗಳ ಡ್ರೆಸ್ ಪರ್ಚೇಸ್ ಮಾಡಿದ್ವಿ, ಡ್ರೆಸ್ ತೊಗೊಂಡಿವಿ. ಈಗ ಮಗನಿಗೆ ನೋಡಬೇಕು ಡ್ರೆಸ್, ಹಾಗಾಗಿ ಇಲ್ಲೇ ಬಂದಿವಿ. ಡ್ರೆಸ್, ಸ್ಯಾರೀಸು ಎಲ್ಲ ಥರ ಐಟಮ್ಸ್ ಇಲ್ಲೇ ಸಿಗ್ತಾವೆ, ಮತ್ತು ಡೈಲಿ ಯೂರ್ದೂ ಇದಾವೆ. ಈಗ ನೋಡಿ ಫ್ರೆಂಡ್ಸ್, ಮಗಳು ನೋಡ್ತಾ ಇದ್ದಾಳೆ ಡಾಲ್ಗೆ. ಆಕೆಗೆ ತುಂಬ ಖುಷಿ ಆಯಿತು ನೋಡಿ. ಈಗ ದುಲ್ಹನ್ಗೆ ಅಂತರೂ ಮದುವೆದು ಬಟ್ಟೆ ಎಲ್ಲ ಚೆನ್ನಾಗಿ ಸಿಗುತ್ತೆ ಇಲ್ಲಿ, ಹಾಗಾಗಿ ನಾವು ಇಲ್ಲಿ ಬಂದಿದ್ವಿ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ಈಗ ನಾನು ಸ್ಯಾರಿ ನೋಡಿದೆ, ಅಷ್ಟೇ ನನಗೆ ಸರಿ ಅನಿಸಿಲ್ಲ. ನಾನು ಡ್ರೆಸ್ ತೊಗೊಂಡೆ, ಮಗನಿಗೆ ಡ್ರೆಸ್ ನೋಡ್ತಾ ಇದ್ವಿ. ಈಗ ಮಗಳಿಗೆ ಏನೋ ಒಂದು ಫ್ರಾಕ್ ನೋಡ್ತಾ ಇದ್ವಿ ಇಲ್ಲಿ. ಅದು ಲಾಂಗ್ ಫ್ರಾಕ್ ಸಿಗಲಿಲ್ಲ ನಮ್ಗೆ. ಇದು ನೋಡಿದ್ವಿ, ಅಂದರೆ ಇದು ಕಲರ್ ಸ್ವಲ್ಪ ಅಷ್ಟೇ ನಮ್ಗೆ ಸರಿ ಅನಿಸಿಲ್ಲ. ಈಗ ನೋಡಿ ಫ್ರೆಂಡ್ಸ್, ನಾನು ಇಲ್ಲಿ ನಿಂತ್ಕೊಂಡಿನಿ. ಅವ್ರ ಪಪ್ಪ ಮತ್ತು ಮಗಳು ಫ್ರಾಕ್ ನೋಡ್ತಾ ಇದ್ದಾರೆ. ಅವರು ನನಗೇನು ಇಲ್ಲಿ ಇಷ್ಟ ಆಗಿಲ್ಲ, ಹಾಗೆ ಬೇಡ ಅಂದ್ರೆ ಅವರು ಹಂಗೆ ತೋರಿಸ್ತಾ ಇದ್ದಾರೆ. ಇದು ಕಲರ್ ನಮ್ಗೆ ಇಷ್ಟ ಆಗಿಲ್ಲ, ಅಂದರೆ ಇದು ಸ್ಲೀವ್ಸ್ ಇದ್ದಲ್ಲ, ಸ್ಲೀವ್ಲೆಸ್ ಇದೆ, ಹಾಗಾಗಿ ಹಂಗೆ ಇಷ್ಟ ಆಗಿಲ್ಲ ನಂಗೆ. ಅವ್ರ ಪಪ್ಪ ನೋಡೋಣ ಯಾವ ಥರ ಆಗುತ್ತೆ, ಸೈಜ್ ಕರೆಕ್ಟ್ ಆದರೆ ಇದೇ ಸೈಜ್ ತೆಗಿಸಿ ನೋಡೋಣ ಅಂತಂದರು. ನನಗೆ ಇಷ್ಟ ಆದರೆ ನೋಡ್ತೀನಿ, ಇಷ್ಟ ಆಗಿಲ್ಲ ನೋಡೋಂಗಿಲ್ಲ ಅಂತೇಳಿ ನಾನು ಸುಮ್ಮನೆ ಇಲ್ಲೇ ನಿಂತ್ಕೊಂಡಿದ್ದೆ. ಮತ್ತು ದುಲದು ನೋಡಿರಿ ಫ್ರೆಂಡ್ಸ್, ಸೂಟು ಮತ್ತು ಈ ಥರ ಶೇರ್ವಾನಿ ಎಲ್ಲ ಥರ ಇಲ್ಲೇ ಸಿಗ್ತಾವೆ ನೋಡಿರಿ ಫ್ರೆಂಡ್ಸ್. ಈಗ ಮಗಳಿಗೆ ಸಾಕಾಗೈತೆ, ಜಲ್ದಿ ಹೋಗೋಣ. ಈಗ ಅವ್ರಿಗೆ ಕೋಲ್ಡ್ ವಾಟರ್ ಅದು ಬೇಕು. ಈಗ ನೋಡಿರಿ ಫ್ರೆಂಡ್ಸ್, ನಾನು ಹೊರಗಡೆ ಬಂದೆ. ಈಗ ಮಗಳಿಗೆ ಕಿವಿ ನೋವಾಗಿತ್ತು. ಇವರಿಬ್ಬರು ಕೂಡಿ ಸ್ವಲ್ಪ ಜಗಳ ಮಾಡ್ತಾರಲ್ಲ, ಹಾಗಾಗಿ ಏನು ಮಾಡ್ಕೊಂಡಿದ್ರೇನು ಮಗಳು ತೋರಿಸ್ತಾ ಇದ್ಲು. ಈಗ ನಮ್ಮದೆಲ್ಲ ಶಾಪಿಂಗ್ ಮುಗೀತು, ಈಗ ನಾವು ಹೊರಗಡೆ ಬಂದೀವಿ. ಮತ್ತು ಈಗಂತೂ ನಾವು ಬಂದು ಒಂದು 4-5 ತಾಸು ಆಯಿತು. ಇಲ್ಲೇ ಒಳಗೆ ಬಂದಿಂದ ಜಲ್ದಿ ಹೋಗೋಕೆ ಆಗಲಿಲ್ಲ ನಮ್ಗೆ. ಅಂದರೆ ಎಲ್ಲ ವೆರೈಟಿ ಇಲ್ಲೇ ಸಿಗ್ತಾವಲ್ಲ, ಹಾಗಾಗಿ ಲೇಟ್ ಆಗಿಬಿಡ್ತು. ಭಾಳ ಲೇಟ್ ಅಂದರೆ ಜಾಸ್ತಿನ ಲೇಟ್ ಆಗಿಬಿಟ್ಟಿತ್ತು. ಮತ್ತು ನಮ್ಮದು ರೋಜಾ ಟೈಮೂ ಆಗಿಬಿಟ್ಟಿತ್ತು. ಈಗ ಮೆಟೀರಿಯಲ್ ನೋಡ್ತಾ ಇದ್ದೀನಿ. ಮೆಟೀರಿಯಲ್ ಕಲರ್ಸ್ ಅಷ್ಟೇನು ಸರಿ ಇದ್ದಿಲ್ಲ, 1-2 ಕಲರ್ ಅಷ್ಟೇ ಇಷ್ಟ ಆದವು ನನಗೆ. ಈಗ ನೋಡಿರಿ ಫ್ರೆಂಡ್ಸ್, ಈ ಥರ ಇದೆ ಬಟ್ಟೆ ಶಾಪ್, ಮಾಲ್. ಈಗ ಎಲಿಫೆಂಟ್ ನೋಡಿ ಮಗಳು ಭಾಳ ಖುಷಿಯಾದ್ಲು. 2 ಇದು ಈಗ ಬಿಗ್ ಎಲಿಫೆಂಟ್ ನೋಡಿ ತುಂಬ ಖುಷಿಯಾದ್ಲು. ಈ ಕಡೆ ಸೈಡಿಂದ ತಗೊಂಡಿಲ್ಲ. ಈಗ ಐಸ್ ಕ್ರೀಮ್ ತಿಂತಾರಂತೆ ನೋಡಿ, ಐಸ್ ಕ್ರೀಮ್ ತಿಂದು ಈಗ ನಾವು ಮನೆಗೆ ಹೋಗ್ತೀವಿ ನೋಡಿರಿ ಫ್ರೆಂಡ್ಸ್. ಈಗ ನೋಡಿರಿ ಫ್ರೆಂಡ್ಸ್, ನಾವು ಮನೆಗೆ ಬಂದೀವಿ. ಬಂದಿಂದ ನಾನು ಇದು ಲೋಭ ಕಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಆಯಿಲ್ ಹಾಕಿನಿ, ಜೀರಿಗೆ ಹಾಕಿನಿ, ಆನಿಯನ್ ಹಾಕಿನಿ, ಸಿಂಪಲಾಗಿ ಮಾಡ್ತಾಯಿದ್ದೀನಿ. ಈಗ ನಮಗಂತೂ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ಅಲ್ಲೇ ಬಂದಿಂದ. ಅವತ್ತು ನಾನು ಶೇರ್ ಮಾಡಿಲ್ಲ, ಹಾಗಾಗಿ ಈಗ ಆ್ಯಡ್ ಮಾಡಿ ಶೇರ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಇವತ್ತಿನ ಶಾಪಿಂಗ್ ಬ್ಲಾಗ್ ಇಷ್ಟ ಆದರೆ ಕಾಮೆಂಟ್ ಮಾಡಿ ಹೇಳಿ. ಈಗ ನೋಡಿರಿ, ಟೊಮ್ಯಾಟೊ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿನಿ. ಈಗೆಲ್ಲ ಮಸಾಲೆ ಎಲ್ಲ ಹಾಕಿಂದ ಈಗ ಲೋಭ ಇದು ಅಲಸಂದಿ ಅಂತಾರಲ್ಲ, ಅದ್ರದ್ದು ಸಾರು ಮಾಡ್ತಾಯಿದ್ದೀನಿ ನೋಡಿರಿ ಫ್ರೆಂಡ್ಸ್, ಕಡಿ. ಈಗೆಲ್ಲ ಮಿಕ್ಸ್ ಮಾಡ್ಕೊಂಡಿನಿ ನೋಡಿರಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಸೂಪರಾಗಿ ಆಗಿದೆ.
ಇವತ್ತಿನ ಬ್ಲಾಗ್ ಚಿಕ್ಕ ಬ್ಲಾಗ್ ಎಲ್ಲರಿಗೂ ಇಷ್ಟ ಆಗಿತ್ತು ಅಂಥೇಳಿ ಅಂದ್ಕೊತೀನಿ. ಸಿಂಪಲ್ ಬ್ಲಾಗ್. ಇಷ್ಟ ಆದರೆ ಒಳ್ಳೆ ಕಾಮೆಂಟ್ ಮಾಡಿರಿ, ಕಾಮೆಂಟ್ ಮಾಡೋದು ಮರಿಬೇಡ್ರಿ. ಲಾಸ್ಟಿಗೆ ಗಾರ್ನಿಷಿಂಗ್ಗೆ ಕೊತ್ತಂಬರಿ ಹಾಕ್ತಾಯಿದ್ದೀನಿ, ಫ್ಲೇವರ್ ಸೂಪರಾಗಿ ಬರುತ್ತೆ ನೋಡಿರಿ ಫ್ರೆಂಡ್ಸ್. ಈ ಥರ ರೆಡಿಯಾಗಿದೆ. ಈಗ ನಾನು ಇದರ ಜೊತೆ ಚಪಾತಿ ಮತ್ತು ವೈಟ್ ರೈಸ್ ಮಾಡ್ತೀನಿ. ಅಡುಗೆ ಎಲ್ಲ ಮುಗೀತು ನೋಡಿರಿ ಫ್ರೆಂಡ್ಸ್ ನಮ್ಮದು. ಕಿಟ್ಟಿ ಕಿಟ್ಟಿ ಓಕೆ, ಟೇಕ್ ಕೇರ್, ಬಾಯ್. ಮತ್ತೆ ಸಿಗೋಣ ಇಂಥದ್ದೇ ಒಳ್ಳೆ ಬ್ಲಾಗ್ನಲ್ಲಿ. ಬಾಯ್ ಫ್ರೆಂಡ್ಸ್.